ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ. ರಾಜ್ಯಪಾಲರ ನಡೆ ವಿರುದ್ಧ ನಾಳೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಒಮ್ಮತದ ನಿರ್ಣಯ. ಬಳಿಕ ಆಗಸ್ಟ್ 23ರಂದು ದೆಹಲಿಗೆ ತೆರಳಲಿರುವ ಸಿಎಂ. ಸಚಿವ ಜಮೀರ್ ಅಹಮದ್ ಖಾನ್ ಐವಾನ್ ಡಿಸೋಜಾ ಅವಹೇಳನಕಾರಿ ಹೇಳಿಕೆ. ಪೊಲೀಸ್ ಕಮಿಷನರ್ ಹಾಗೂ ಡಿಜಿಐಜಿಪಿಗೆ ದೂರು. ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ತೇಜಸ್ ಎ ಗೌಡರಿಂದ ಆಗ್ರಹ. ಬಿಜೆಪಿಗೆ ಬ್ರದರ್ ಟೆನ್ಷನ್, ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್. ಕುಮಾರಸ್ವಾಮಿಯನ್ನ ಕಾನೂನು ಇಕ್ಕಳದಲ್ಲಿ ಸಿಲುಕಿಸಲು ಕಾಂಗ್ರೆಸ್ ಸಜ್ಜು. ಸಿಎಂ ರಾಜೀನಾಮೆಗೆ ಒತ್ತಡ ಮಾಡಬೇಕೋ, ಎಚ್ಡಿಕೆಯನ್ನ ಸಮರ್ಥಿಸಿಕೊಳ್ಳಬೇಕೋ ಎಂಬ ಗೊಂದಲದಲ್ಲಿ ಬಿಜೆಪಿ. ಚಿಕ್ಕಬಳ್ಳಾಪುರದಲ್ಲಿ ಮಳೆಯ ಅಬ್ಬರ, ರಸ್ತೆ ಮೇಲೆಯೇ ಹರಿತಾ ಇದೆ ಕುಶಾವತಿ ನದಿ ನೀರು. ಪರಿಣಾಮ ಹಲವು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಟ್. ಚಿಕ್ಕಬಳ್ಳಾಪುರದಲ್ಲಿ ರಾತ್ರಿ ಇಡೀ ಸುರಿದ ಮಳೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶ. ಹೂವು, ಜೋಳ, ಸೌತೆಕಾಯಿ, ಆಲೂಗಡ್ಡೆ ನೀರು ಪಾಲು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾದ ರೈತನ ಪರಿಸ್ಥಿತಿ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿದ ವರುಣ. ಚಳ್ಳಕೆರೆಯ ರಹೀಂ ನಗರದ ಮನೆಗಳಿಗೆ ನುಗ್ಗಿದ ನೀರು. ಬೇಡರೆಡ್ಡಿಹಳ್ಳಿ, ಮಲ್ಲಸಮುದ್ರ, ತಳಕು ಕೋಡಿಹಳ್ಳಿ ಹಳ್ಳ ಭರ್ತಿ, ಸಂಚಾರ ಬಂದ್. ರಾತ್ರಿ ಮಳೆಗೆ ಕೋಡಿ ಬಿದ್ದ ಚಿತ್ರದುರ್ಗದ ಮನಮೈನಹಟ್ಟಿ ಕೆರೆ. ಗ್ರಾಮದಲ್ಲಿ ಹರಿಯುತ್ತಿರುವ ನೀರಲ್ಲಿ ರಸ್ತೆ ದಾಟುತ್ತಿರುವ ಜನ. ಪ್ರಾಣ ಲೆಕ್ಕಿಸದೆ ನೀರಲ್ಲಿ ಬೈಕ್ ಸವಾರನ ಹುಚ್ಚಾಟ. ಅರ್ಧ ಮಾರ್ಗದಲ್ಲೇ ನಿಂತ ಬೈಕ್. ದಾವಣಗೆರೆ ಜಿಲ್ಲೆಯಾದ್ಯಂತ ನಿನ್ನೆ ಭರ್ಜರಿ ಮಳೆ. ಹೊನ್ನಾಳಿಯ ತಾಲೂಕು ಆಸ್ಪತ್ರೆಗೆ ನೀರು ನುಗ್ಗಿ ರೋಗಿಗಳ ಪರದಾಟ. ನಂತರ ನೀರು ಹೊರಹಾಕಿದ ಆಸ್ಪತ್ರೆ ಸಿಬ್ಬಂದಿ. ಇವತ್ತು ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸುವ ಮುನ್ಸೂಚನೆ. 4 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರಿನಲ್ಲಿ ಕಟ್ಟೆಚ್ಚರ ಸೂಚನೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲೂ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಕೋಲಾರ, ರಾಮನಗರ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಬೆಂಗಳೂರಲ್ಲೂ ಮಳೆಯ ಮುನ್ಸೂಚನೆ. ಬೆಂಗಳೂರಿನ ಸ್ಮಶಾನದಲ್ಲಿ ಗಾಂಜಾ ಕೃಷಿ. ಯಲಹಂಕದ ಅಟ್ಟೂರು ಸ್ಮಶಾನದಲ್ಲಿ ಬೆಳೆದು ನಿಂತಿರೋ 10 ಗಾಂಜಾ ಗಿಡಗಳು. ಗಾಂಜಾ ಖರೀದಿ ಕಷ್ಟ ಅಂತ ಗಾಂಜಾ ಕೃಷಿ ಮಾಡಿದ್ರ ವ್ಯಸನಿಗಳು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಸ್ವಂತ ಹಣದಲ್ಲೇ ತನಿಖೆ ಮಾಡ್ತಿರೋ ಪೊಲೀಸ್ ಸಿಬ್ಬಂದಿ. ಹಣ ಮಂಜೂರು ಮಾಡುವಂತೆ ಮನವಿ ಮಾಡಿದ್ರು ಸೈಲೆಂಟ್ ಆಗಿದ್ದ ಇಲಾಖೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಧ್ಯಾರಾಧನೆ ಸಂಭ್ರಮ. ರಾಯರು ರಚಿಸಿರುವ ಗ್ರಂಥವನ್ನ ಪಲ್ಲಕ್ಕಿಯಲ್ಲಿ ಇಟ್ಟು ಉತ್ಸವ. ರಾಯರ ಮಠದಲ್ಲಿ ಮಧ್ಯಾರಾಧನೆಯ ಮಹೋತ್ಸವ. ರಾಯರ ಉತ್ಸವ ಕಣ್ತುಂಬಿಕೊಂಡ ಭಕ್ತಗಣ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ. ಅರಮನೆ ನಗರಿಗೆ ಎಂಟ್ರಿ ಕೊಟ್ಟ ಗಜಪಡೆ. ಮೊದಲ ಹಂತದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳ ಆಗಮನ. ರಾಜಸ್ಥಾನದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ. ವರುಣನ ಆರ್ಭಟದಿಂದ ಕಾಡಿನಿಂದ ನಾಡಿಗೆ ಬರ್ತಿವೆ ವನ್ಯಜೀವಿಗಳು. ಮಳೆ ನೀರಲ್ಲಿ ತೇಲಿ ಬಂದು ವಾಷಿಂಗ್ ಮಷೀನ್ನಲ್ಲಿ ಸಿಲುಕಿದ್ದ ಹಾವು. ವುಮೆನ್ಸ್ ಟಿ20 ವಿಶ್ವಕಪ್ ಸ್ಥಳಾಂತರ. ಬಾಂಗ್ಲಾದೇಶದಿಂದ ಯುಎಇಗೆ ಶಿಫ್ಟ್. ಅಕ್ಟೋಬರ್ 3ರಂದು ಟೂರ್ನಿ ಆರಂಭ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.